ಇನ್ನು ಯತ್ನಾಳ್ ವಿರುದ್ಧ ದೂರು, ರೆಬೆಲ್ಸ್ಗೆ ವರಿಷ್ಠರ ಬೊಲಾವ್. ದೂರಿನಲ್ಲಿ ಏನೆಲ್ಲ ಉಲ್ಲೇಖ? ಭಿನ್ನ ಮತಕ್ಕೆ ಬೀಳುತ್ತಾ ಬ್ರೇಕ್. ಯತ್ನಾಳ್ಗೆ ಆ ಹುದ್ದೆ ಫಿಕ್ಸ್? ವಿಜೇಂದ್ರ ಸೇಫ್ ಆಗ್ತಾರ? ಯತ್ನಾಳ್ಗೆ ಮೂಗುದಾರ? ಯತ್ನಾಳ್ ಅಂಡ್ ಟೀಮ್ ವಿರುದ್ಧ ದೂರನ್ನ ನೀಡಲಾಗಿದೆ. ರಾಜ್ಯದ ಕೇಂದ್ರ ಸಚಿವರಿಂದ ವರಿಷ್ಠರಿಗೆ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಹೋರಾಟದ ಮಾಹಿತಿ ಕೂಡ ಕೇಳಿ ಬಂದಿದೆ. ಯತ್ನಾಳ್ ಅಂಡ್ ಟೀಮ್ ವಿರುದ್ಧ ಈಗ ದೂರನ್ನ ಸಲ್ಲಿಸಿರುವುದು ರಾಜ್ಯದ ಕೇಂದ್ರ ಸಚಿವರು. ಈಗ ಬಿಜೆಪಿಯ ಹೈಕಮಾಂಡ್ಗೆ ದೂರನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ಗೆ ಗೊತ್ತಿಲ್ಲದೆ ಇರೋದೇನು ವಿಚಾರಗಳ ಅಲ್ಲ. ಹಲವು ದಿನಗಳಿಂದಲೂ ಹಲವು ಸಮಯದಿಂದಲೂ ಇಂತಹ ಹೋರಾಟಗಳು, ಈ ರೀತಿಯಾದಂತಹ ಭಿನ್ನಮತ, ಬಂಡಾಯ ಇದ್ದೇ ಇದೆ ಬಿಜೆಪಿಯಲ್ಲಿ. ಆದರೆ ಗೊತ್ತಿದ್ದು ಕುರುಡರ ರೀತಿಯಾಗಿ ಬಿಜೆಪಿಯ ಹೈಕಮಾಂಡ್ ಇದೆ. ಯಾಕೆ ಈಗ ಈ ರೀತಿಯಾದಂತಹ ಭಿನ್ನಮತ ಹೋರಾಟ ನಡೀತಾ ಇದೆ, ಬಣಗಳಾಗಿದೆ ಅಂತ ಗಮನಿಸಿದ್ರೆ, ಬಿಜೆಪಿಯ ರಾಜ್ಯಾಧ್ಯಕ್ಷರಾಗೋದಕ್ಕೆ ಹೋರಾಟವಂತೆ. ವರಿಷ್ಠರಿಗೆ ರಾಜ್ಯದ ಕೇಂದ್ರ ಸಚಿವರು ಈ ರೀತಿಯಾಗಿ ಮಾಹಿತಿ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲೇ ಯತ್ನಾಳ್ಗೆ ಬುಲಾವನ್ನ ಕೊಟ್ಟಿದೆ ಹೈಕಮಾಂಡ್. ಡಿಸೆಂಬರ್ 1 ಅಥವಾ 3ಕ್ಕೆ ದೆಹಲಿಗೆ ತೆರಳಲಿದ್ದಾರೆ ಯತ್ನಾಳ್ ಅವರು. ವರಿಷ್ಠರ ಭೇಟಿ ಬಳಿಕ ಸೈಲೆಂಟ್ ಆಗುವ ಸಾಧ್ಯತೆ ಇದೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸ್ಥಾನ ಕೊಡುವ ಸಾಧ್ಯತೆ ಇದೆ. ಈಗ ನಿನ್ನೆನೆ ಮಾತನಾಡುವಾಗ ಹೇಳ್ತಾ ಇದ್ರು ಯತ್ನಾಳ್ ಅವರು, ನನಗೆ ಬುಲಾವ್ ಕೊಟ್ಟಿದ್ದಾರೆ, ನನಗೆ ಕಾಲ್ ಮಾಡಿದ್ದಾರೆ ಬನ್ನಿ ಅಂತ ಹೇಳಿ. ನಾನು ಒಬ್ಬನೇ ಹೋಗೋದಿಲ್ಲ, ನಾವೀಗ ಟೀಮ್ ಆಗಿ ಇಲ್ಲಿ ಹೋರಾಟ ಮಾಡ್ತಾ ಇದೀವಿ, ಎಲ್ಲ ಟೀಮ್ ಅವರನ್ನ ಕರೀಲಿ, ಯಾಕೆ ಮಾತಾಡ್ತೀವಿ, ಇಲ್ಲಿನ ಪರಿಸ್ಥಿತಿ ಏನು, ಯಾವ ರೀತಿಯಾಗಿ ಹೋರಾಟ, ಏನೆಲ್ಲ ಹೇಳ್ತೀವಿ ಅನ್ನೋ ವಿಚಾರವನ್ನ ಯತ್ನಾಳ್ ಹೇಳ್ತಾ ಇದ್ರು. ಆದ್ರೆ ಸೈಲೆಂಟ್ ಆಗ್ತಾರ ಯತ್ನಾಳ್ ಅವರು? ಯಾವುದೇ ರೀತಿಯಾಗಿ ಬುಲಾವ್ ಕೊಟ್ಟರು ಕೂಡ ಹೋಗ್ತಾರಾ ಅನ್ನೋದೇ ಮೊದಲ ಪ್ರಶ್ನೆ. ಹೋದ್ರೂ ಕೂಡ ಹೈಕಮಾಂಡ್ ಕೇಳುವಂತ ಪ್ರಶ್ನೆಗೆ ಸೈಲೆಂಟ್ ಆಗಿ ಅಂತ ಹೇಳಿದ್ರೆ ಸೈಲೆಂಟ್ ಆಗ್ತಾರಾ ಅನ್ನೋದು ಎರಡನೇ ಪ್ರಶ್ನೆ. ಜೊತೆಗೆ ಅವರಿಗೆ ಸ್ಥಾನಮಾನ ಕೊಟ್ಟು ಅವರೇ ಹೇಳಿದ ಹಾಗೆ ನನ್ನ ಒಬ್ಬನ ಬಾಯಿಯನ್ನ ಇವರು ಮುಚ್ಚಿಸುವಂತಹ ಪ್ರಯತ್ನ ಮಾಡ್ಬೋದು, ಹಾಗಾಗಿ ನಾನು ಹೋಗೋದಿಲ್ಲ, ಇಡೀ ಟೀಮ್ ಅನ್ನ ಕರೀಲಿ, ನಾನಾಗ ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಅವರಿಗೂ ಕೂಡ ಗೊತ್ತಿದೆ ಯಾವುದೋ ಒಂದು ಸ್ಥಾನಮಾನ ಕೊಟ್ಟು ಇವರನ್ನ ಬಾಯಿ ಮುಚ್ಚಿಸ್ತಾರೆ ಅಂತ ಹೇಳಿ, ಹಾಗಾಗಿ ನಾನು ಒಬ್ಬನೇ ಹೋಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ಈ ಹಿಂದಿನಿಂದಲಿದ್ದಂತಹ ಆಗ್ರಹ ಏನು? ಈ ಒಂದು ಬಂಡಾಯ ಟೀಮ್ ಅಲ್ಲಿ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು, ವಿಜೇಂದ್ರ ಅವರನ್ನ ಆ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂತಹ ಹೋರಾಟ. ಆ ರೀತಿಯನ್ನ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಈ ಬಣದಲ್ಲಿ ಇರುವವರಿಗೆ ಯಾರಿಗೂ ಕೂಡ ಈಗ ವಿಜೇಂದ್ರ ಅವರು ಬೇಡ, ಅವರ ರಾಜ್ಯಾಧ್ಯಕ್ಷರಾಗಿ ಅವರ ಜೊತೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನ ಪದೇ ಪದೇ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಯತ್ನಾಳ್ ಅವರು ಈ ಸಾಕಷ್ಟು ವಿಚಾರಗಳನ್ನ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಪಕ್ಷದ ವಿಚಾರಗಳನ್ನ ಬಹಿರಂಗವಾಗಿ ಹೇಳುವುದರ ಮೂಲಕ ಮುಜುಗರಕ್ಕೆ ಕಾರಣ ಆಗ್ತಾ ಇದ್ದಾರೆ ಬಿಜೆಪಿಯ ನಾಯಕರುಗಳಿಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ತಿಮ್ಮೇಗೌಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಯತ್ನಾಳ್ ಅವರಿಗೆ ಬುಲಾವನ್ನ ಕೊಟ್ಟಿದ್ದಾರೆ, ಹೋಗ್ತಾರೆ ಇಲ್ಲೋ ಅನ್ನುವಂಥದ್ದು ಒಂದು ಪ್ರಶ್ನೆ. ಜೊತೆಗೆ ಅವರೇ ನಿನ್ನೆ ಹೇಳ್ತಾ ಇದ್ರು, ನನಗೆ ಕರೆದಿದ್ದಾರೆ, ನಾನು ಒಬ್ಬನೇ ಹೋಗಲ್ಲ, ಟೀಮ್ ಜೊತೆನೆ ಹೋಗ್ಬೇಕು, ಟೀಮ್ ಅನ್ನ ಕರೀಲಿ, ಅವರು ನನ್ನನ್ನು ಸೈಲೆಂಟ್ ಮಾಡ್ತಾರೆ ಇವರು ಅಂತ ಹೇಳಿ. ಸೊ ಎಲ್ಲವೂ ಕೂಡ ಗೊತ್ತಿದೆ ಹೈಕಮಾಂಡ್ ಯಾಕೆ ಕರಿತಾ ಇದೆ ಅನ್ನೋದು. ಆದ್ರೆ ಇವರಿಗೆ ಹೋಗ್ತಾರಾ ಅಥವಾ ಅದೇ ರೀತಿಯಾದಂತಹ ತಾನು ಯಾವ ರೀತಿಯಾಗಿ ಬಂಡ ಧೈರ್ಯವನ್ನ ಮಾಡ್ಕೊಂಡು ಈಗಾಗಲೇ ಬಂಡಾಯ ಹೇಳಿದಾರಲ್ಲ ಆ ಒಂದು ವಿಚಾರವನ್ನೇ ಮುಂದುವರಿಸ್ತಾರ? ಕೇಂದ್ರಕ್ಕೆ ವರಿಷ್ಠರು, ಅದರಲ್ಲೂ ಕೂಡ ರಾಜ್ಯ ಕೇಂದ್ರ ನಾಯಕರು ಏನೆಲ್ಲ ದೂರು ಕೊಟ್ಟಿದ್ದಾರೆ? ನವಿತಾ ಜೈನ್, ಬಹಳ ಮುಖ್ಯವಾಗಿ ಮನೆಯೊಂದು 3 ಬಾಗಿಲಿನಂತಾಗಿರುವಂತ ರಾಜ್ಯ ಬಿಜೆಪಿ ಘಟಕ ನಿಜಕ್ಕೂ ಕೂಡ ಒಂದ್ ರೀತಿ ಹೈಕಮಾಂಡ್ ಮುಂದೆ ಒಂದ್ ರೀತಿ ಆಕ್ರೋಶಕ್ಕೆ ಗುರಿಯಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲರನ್ನೂ ಕೂಡ ಒಟ್ಟಿಗೆ ಕೊಂಡೊಯ್ಯಿ ಎನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರಿಗೆ ಒಂದು ಸೂಚನೆ ಕೂಡ ಕೊಡಲಾಗಿತ್ತು. ಆದರೆ ರೆಬಲ್ಸ್ ನಾಯಕರನ್ನ ವಿಶ್ವಾಸಕ್ಕೆ ಪಡೆದಿಲ್ಲ. ಸೊ ಹೀಗಾಗಿಯೇ ಈ ಬಸವನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ರೆಬಲ್ಸ್ ನಾಯಕರು ಪ್ರತ್ಯೇಕವಾಗಿ ಒಂದು ಹೋರಾಟವನ್ನು ರೂಪಿಸಿರುವಂತದ್ದು. ಅದರಂತೆ ವಕ್ಫ್ ಬೋರ್ಡ್ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಏನು ರೆಬಲ್ಸ್ ನಾಯಕರ ತಂಡ ಪ್ರತ್ಯೇಕ ಪ್ರವಾಸವನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಈ ಒಂದು ವಿಚಾರವಾಗಿ ಇದೀಗ BY ವಿಜೇಂದ್ರ ಮತ್ತೊಂದು ಕಡೆಯಾಗಿ ಯತ್ನಾಳ್ ಟೀಮ್ ನಡುವೆ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಆರೋಪ ಪ್ರತ್ಯಾರೋಪ ಒಂದು ರೀತಿ ಬೀದಿಗೆ ಬಿದ್ದಿರ್ತಕ್ಕಂಥದ್ದು, ಬಹಿರಂಗವಾಗಿ ಆದಿ ಬೀದಿಯಲ್ಲಿ ಕಚ್ಚಾಡ್ಕೊಳ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಯತ್ನಾಳ್ ಅವರ ಈ ಒಂದು ಪ್ರತ್ಯೇಕದ ಪ್ರವಾಸದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿರ್ತಕ್ಕಂಥ ಕೇಂದ್ರ ಬಿಜೆಪಿ ನಾಯಕರು ಯಾವೆಲ್ಲ ಕಾರಣಕ್ಕೋಸ್ಕರವಾಗಿ ಈ ಒಂದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರತ್ಯೇಕ ಪ್ರವಾಸವನ್ನು ಕೈಗೊಂಡಿದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ ಕೇಂದ್ರದ ಅಂದ್ರೆ ರಾಜ್ಯದಲ್ಲಿರ್ತಕ್ಕಂಥ ಕೇಂದ್ರ ಸಚಿವರನ್ನ ಮತ್ತೆ ರಾಜ್ಯದ ಪ್ರಮುಖ ಬಿಜೆಪಿ ನಾಯಕರನ್ನ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ವರದಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಏನು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಈ ಹಿಂದೆಯೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ರೀತಿ ಲಾಬಿಯನ್ನು ನಡೆಸಿದ್ರು, ಆಕಾಂಕ್ಷಿತರಾಗಿದ್ರು. ಆದರೆ
ಅವರ ಎದುರಳೆಯಾಗಿರ್ತಕ್ಕಂಥ ರಾಜಕೀಯವಾಗಿ ಒಂದು ರೀತಿ ವಿರೋಧವನ್ನ ಕಟ್ಕೊಂಡಿರ್ತಕ್ಕಂಥ BY ವಿಜಯೇಂದ್ರವರಿಗೆ ಆ ಒಂದು ಪಟ್ಟವನ್ನ ಕಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರು ಆಕ್ರೋಶಗೊಂಡಿದ್ದಾರೆ. BY ವಿಜಯೇಂದ್ರವರನ್ನ ಹೊರತುಪಡಿಸಿ ಬೇರೆ ಯಾರಿಗಾದ್ರೂ ಕೊಟ್ಟಿದ್ದೇ ಆಗಿದ್ದಲ್ಲಿ ಅವರು ಒಂದು ರೀತಿ ತಣ್ಣಗಾಗ್ತಾ ಇದ್ರು. ಆದರೆ ಬಿಜೆಪಿ ಅಂದರೆ BY ವಿಜಯೇಂದ್ರವರವ್ರಿಗೆ ಈ ಒಂದು ಹುದ್ದೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸಹಜವಾಗಿ ಅವರೊಂದು ಆಕ್ರೋಶಕ್ಕೆ ಗುರಿಯಾಗಿದೆ. ಹೀಗಾಗಿಯೇ ಅವರು BY ವಿಜಯೇಂದ್ರವರವ್ರಿಗೆ ಒಂದು ರೀತಿ ಇರುಸು ಮುರುಸು ಮುಜುಗರ ಮತ್ತು ಮುಖಭಂಗವನ್ನು ಉಂಟು ಮಾಡೋದಕ್ಕೆ ಈ ರೀತಿಯಾದಂಥ ಪ್ರತ್ಯೇಕ ಪ್ರವಾಸವನ್ನು ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಹೀಗಾಗಿಯೇ ಡಿಸೆಂಬರ್ 1 ಅಥವಾ 3ನೇ ತಾರೀಕು ದೆಹಲಿಗೆ ಬರುವಂತೆ ಹೈಕಮಾಂಡ್ ನಾಯಕರು ಬುಲಾವ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಸದ್ಯಕ್ಕೆ ಚೇಂಜ್ ಮಾಡೋದಿಲ್ಲ. ಯುವ ಮತದಾರರನ್ನ ಸೆಳೆಯುವಂತ ನಿಟ್ಟಿನಲ್ಲಿ BY ವಿಜಯೇಂದ್ರವರನ್ನ ಸದ್ಯಕ್ಕೆ ಮುಂದುವರಿಸಲಾಗ್ತಾ ಇದೆ. ಮತ್ತೊಂದು ಕಡೆಯಾಗಿ ತಮಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ಕೊಡೋದಕ್ಕೆ ಚಿಂತನೆಯನ್ನ ನಡೆಸಿದೀವಿ ಎನ್ನುವಂತ ಒಂದು ಮಾತನ್ನು ಹೇಳೋದಕ್ಕೆ ಹೈಕಮಾಂಡ್ ನಾಯಕರು ಕರೆದಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಹೈಕಮಾಂಡ್ ನಾಯಕರ ಬುಲಾವ್ಗೆ ನಾನು ಒಬ್ಬನೇ ಹೋಗೋದಿಲ್ಲ, ಇಡೀ ತಂಡವನ್ನ ಕರೆದ್ರೆ ಮಾತ್ರ ಹೋಗ್ತೀನಿ ಎನ್ನುವಂತ ಮಾತನ್ನು ಹೇಳಿರ್ತಕ್ಕಂಥ ನೋಡೋಣ ಏನಾಗತ್ತೆ, ಹೋಗ್ತಾರಾ ಇಲ್ವಾ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ.